Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಬಗ್ಗೆ ಕುಮಾರಸ್ವಾಮಿ ಶಾ ಎಲ್ಲರಿಗೂ ಗೊತ್ತಿತ್ತು. ಅಮಿತ್ ಶಾಗೆ ವಿಜೇಂದ್ರ ಸಿಡಿಯಲ್ಲಿ ಎಲ್ಲ ತೋರಿಸಿದ್ದರು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳನ್ನು ತೋರಿಸಿದ್ದರು. ಆಗ ಅಮಿತ್ ಶಾ ಅವರು ಕುಮಾರಸ್ವಾಮಿಗೆ ಡೈರೆಕ್ಷನ್ ಕೊಡ್ತಾರೆ. ಅದಕ್ಕೆ ಟಿಕೆಟ್ ಹಂಚಿಕೆಯಲ್ಲಿ ಕೊನೆಯವರೆಗೂ ಕೂಡ ಪೆಂಡಿಂಗ್ ಇಡಲಾಗಿತ್ತು. ಅವರು ಹೇಳಲಿಲ್ಲ, ಟಿಕೆಟ್ ಅನೌನ್ಸ್ ಮಾಡಲೇ ಇಲ್ಲ. 3 ಸೀಟ್ ಅಂತ ಹೇಳಿ ಸುಮ್ಮನಿದ್ರು ಕುಮಾರಸ್ವಾಮಿ. ಯಾವ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಗೆ ಕೊಡಬಾರ್ದು ಅಂತ ಅಮಿತ್ ಶಾ ಹೇಳಿದ್ರು. ಹೆಚ್ಚು ಕಮ್ಮಿ ಆಗುತ್ತೆ, ಕಷ್ಟ ಆಗುತ್ತೆ ಅಂತ HDKಗೆ ಅಮಿತ್ ಶಾ ಹೇಳಿದ್ರು ಅಂತ ಅವರು ಹೇಳಿದ್ದು. ಯಾರ್ಯಾರೇನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಕುಮಾರಸ್ವಾಮಿ ಅಮಿತ್ ಶಾ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಯಾಕೆಂದ್ರೆ ಇದೇ ದೇವರಾಜೇಗೌಡ ಅಡ್ಮಿಟ್ ಮಾಡ್ಕೊಂಡವ್ರೆ 2023 24ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಅವರು ಒಂದು ಪತ್ರವನ್ನ CD ಸಮೇತ ಕಳಿಸ್ತಾರೆ. ಎಲ್ಲಿಗೆ? ಅಮಿತ್ ಶಾ ಅವರಿಗೆ ಮತ್ತು ವಿಜಯೇಂದ್ರ ಅವರಿಗೆ. ವಿಜಯೇಂದ್ರ ಮೂಲಕ ಅಪಾಯಿಂಟ್ಮೆಂಟ್ ಕೊಡಿಸುವಂಥದಕ್ಕೆ ಒಂದು ಪ್ರಯತ್ನ ಆಗುತ್ತೆ, ಎಕ್ಸ್ಪ್ಲೈನ್ ಮಾಡೋಕ್ಕೆ. ಎಕ್ಸ್ಪ್ಲನೇಷನು ಆಗುತ್ತೆ. ವಿಜಯೇಂದ್ರನೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ದೇವರಾಜ್ ಅವರು ಕರ್ಕೊಂಡು ಹೋಗ್ತಾರೆ, ಒಳಗಡೆ ಕರ್ಕೊಂಡು ಹೋಗಲ್ಲ. ದೇವರಾಜೇಗೌಡನ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಹೊರಗಡೆ ನಿಲ್ಲಿಸ್ಬಿಟ್ಟು ಇವರೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡಿ, ಹಿಂಗೆ ರೇವಣ್ಣನ ವಿರುದ್ಧ ಇದೆಲ್ಲ ಇದೆ ಇದೇ ನೋಡಿ ಸ್ವಾಮಿ ಅಂದ್ಬಿಟ್ಟು 20 ನಿಮಿಷ ಪ್ರಜ್ವಲ್ ಕುಮಾರಸ್ವಾಮಿನಿಗೆ ಪ್ರಜ್ವಲ್ ರೇವಣ್ಣನಿಗೆ ಪ್ರಚಾರ ಮಾಡಿದ್ರು. ಹಾಸನಲ್ಲಿ ಹೇಳ್ತಾರೆ ಅವರು, ಕುಮಾರಸ್ವಾಮಿ ಅವರು, ಇವರು ನನ್ನ ಮಗ ಇದ್ದಂಗೆ, ರೇವಣ್ಣನ ಮಗ ಅಲ್ಲ, ತಪ್ಪು ಮಾಡಿದಾನೆ. ಹೌದು, ಇದೊಂದೇ ಒಂದು ಸಾರಿ ಅವಕಾಶ ಕೊಡಿ, ತಪ್ಪು ಮಾಡಿಬಿಟ್ಟು ಅವನ ಅವಕಾಶ ಕೊಡಿ ಅಂತ ಪರ್ಪರಿಯಾಗಿ ಬೇಡ್ಕತ್ತಾರೆ. ಅದು ಸಣ್ಣ ವಯಸ್ಸವನು, ಸಣ್ಣ ವಯಸ್ಸು ತಪ್ಪು ಏನ್ ತಪ್ಪು ಮಾಡಿದಾನೆ ಅಂತ ಹೇಳಿ ಮತ್ತೆ ನೋಡೋಣ. ಅದು ಗೊತ್ತಿದ್ದು ಹೇಳಿದಂತಾನೆ. ಯಾವ ತಪ್ಪು ಅಂತ ಹೇಳಿ ನೋಡೋಣ. ಅಲ್ಲ, ಚುನಾವಣೆ ಮೇಲೆ ಯಾವ ಚುನಾವಣೆ ಮೇಲೆ HD ರೇವಣ್ಣ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದ್ದು, ನಿನ್ನೆ ಜಾಮೀನು ಅರ್ಜಿ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಿತ್ತು. ಇವತ್ತಿಗೆ ಬೆಂಗಳೂರಲ್ಲಿರುವಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಸಿಗತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ. ಜಾಮೀನು ಸಿಗದೇ ಇದ್ರೆ ಸದ್ಯಕ್ಕೆ HD ರೇವಣ್ಣಗೆ ಜೈಲೇ ಗತಿ. ಯಾಕಂದ್ರೆ 7 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಮುಂದಿನ 6 ದಿನಗಳ ಕಾಲ ಕಳೆಯಬೇಕಾಗುತ್ತೆ. ಜಾಮೀನು ಸಿಕ್ತು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗಬಹುದು. ಶಾಸಕ HD ರೇವಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ. ನಿನ್ನೆ ಜೈಲಲ್ಲಿ HD ರೇವಣ್ಣ ಕಾಲ ಕಳೆದಿದ್ದಾರೆ. ರಾತ್ರಿ ಪರಪ್ಪನ ಅಗ್ರಹಾರ ಜೈಲಲ್ಲೇ ರೇವಣ್ಣ ಕಾಲ ಕಳೆಯಬೇಕಾಯಿತು. ಇನ್ನು ಬೇಲ್ ಅರ್ಜಿ ವಿಚಾರಣೆ ಇವತ್ತು ಗೊತ್ತಾಗುತ್ತೆ ಏನಾಗುತ್ತೆ ಭವಿಷ್ಯ ಅಂತ. ಅದರತ್ತನೇ ಈಗ ರೇವಣ್ಣ ಚಿತ್ತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದು ವಿಚಾರಣೆಗೆ ಬರುತ್ತೆ. ಬೆಂಗಳೂರಿನ ವಿಶೇಷ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯುತ್ತೆ. ರೇವಣ್ಣ ಕಸ್ಟಡಿಯಲ್ಲಿರುವಾಗಲೇ ವಕೀಲರಿಂದ ಬೇಲ್ ಅರ್ಜಿ ವಿಚಾರಣೆಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಪ್ರಜ್ವಲ್ ಕೇಸ್ನಿಂದ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಕ್ರಮಕ್ಕೆ ಸೂಚನೆ. ರೇವಣ್ಣ ಅಮಾನತು ಮಾಡುವಂತೆ ಈಗ ಒತ್ತಡ ಹೆಚ್ಚಾಗ್ತಾ ಇದೆ. JDS ನಾಯಕರಿಗೆ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಿಂದಾಗಿ ಮುಜುಗರ ಉಂಟಾಗಿದ್ದು, ಪ್ರಜ್ವಲ್ ಕೇಸ್ನಿಂದ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಕ್ರಮಕ್ಕೆ ಸೂಚನೆ. ಮಾಜಿ ಸಚಿವ HD ರೇವಣ್ಣ ಅಮಾನತು ಮಾಡುವಂತೆ ಒತ್ತಡ ಹೆಚ್ಚಾಗಿದೆ. ರೇವಣ್ಣ ಅಮಾನತಿಗೆ ಮಾಜಿ ಮತ್ತು ಹಾಲಿ ಶಾಸಕರು ಭಾರಿ ಒತ್ತಡ ಹಾಕ್ತಾ ಇದ್ದಾರೆ. ಪ್ರಜ್ವಲ್ ಪ್ರಕರಣದಿಂದ ಪಕ್ಷದಲ್ಲಿ ಗಟ್ಟಿಯಾಗಿ ಮಾತಾಡೋಕೆ ಆಗ್ತಿಲ್ಲ. ತಪ್ಪು ಮಾಡಿದವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸತ್ಯಾಸತ್ಯತೆ ಹೊರಬಂದ ಮೇಲೆ ಅಮಾನತು ವಾಪಸ್ ಪಡೆಯಬೇಕಿದ್ರೆ ಮೊದಲು ಆರೋಪಿ ಸ್ಥಾನದಲ್ಲಿರುವ ರೇವಣ್ಣರನ್ನ ಅಮಾನತು ಮಾಡಿ ಅಂತ ವರಿಷ್ಠರಿಗೆ JDS ಮಾಜಿ ಮತ್ತು ಹಾಲಿ ಶಾಸಕರು ಒತ್ತಡ ಹಾಕಿದ್ದಾರೆ. ಶಾಸಕರ ಒತ್ತಡದ ಬೆನ್ನಲ್ಲೇ ಇಂದು JDS ಕೋರ್ ಕಮಿಟಿ ಸಭೆ ನಡೆಸಲಾಗುತ್ತೆ. ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತೆ. ಇದರಲ್ಲಿ ರೇವಣ್ಣ ಅಮಾನತು ಕುರಿತು ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ನಾಯಕರು. ಮಾಜಿ ಸಚಿವ HD ರೇವಣ್ಣಗೆ ಡಬಲ್ ಶಾಕ್ ಕಾದಿದ್ಯಾ? ಒಂದು ಕಡೆ ಬೇಲ್ ಅರ್ಜಿ ವಿಚಾರಣೆ, ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರೋದು, ಮತ್ತೊಂದು ಕಡೆ ಪಕ್ಷದಿಂದ ಅಮಾನತು ಮಾಡಿದ್ರೆ ಡಬಲ್ ಶಾಕ್ ರೇವಣ್ಣ ಎದುರಿಸಬೇಕಾಗಬಹುದು. ಸದ್ಯ ರೇವಣ್ಣ ಟೈಮ್ ಸರಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇವತ್ತಿನ JDS ಕೋರ್ ಕಮಿಟಿ ಸಭೆಯ ಬಳಿಕ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಕಡೆ ಪಕ್ಷದ ಭವಿಷ್ಯ, ಈ ಕಡೆ ಬೇಲ್ ಭವಿಷ್ಯ ಎರಡೂ ಕೂಡ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.